ದತ್ತಪೀಠ ವಿವಾದ ಇತ್ಯರ್ಥಕ್ಕೆ ಸರ್ಕಾರ ಸಭೆಯನ್ನ ನಡೆಸಿದೆ. ಕೋರ್ಟ್ ಸೂಚನೆಯಂತೆ ಮೀಟಿಂಗ್ ಕೂಡ ನಡೆದಿದೆ. ಸಭೆಯ ನಂತರವೂ ಕೂಡ ಮುಜಾವರ್ ನೇತೃತ್ವದಲ್ಲಿಯೇ ಪೂಜೆ ನಡೆಯಬೇಕು ಅಂತ ಮುಸ್ಲಿಮರು ಆಗ್ರಹಿಸಿದ್ದಾರೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಚಿಕ್ಕಮಗಳೂರಿನಲ್ಲಿರುವ ಎರಡು ಧರ್ಮಗಳ ಧಾರ್ಮಿಕ ಸ್ಥಳ, ಭಾವೈಕ್ಯತೆಗೆ ಸಾಕ್ಷಿಯಾಗಿರುವ ಜಾಗ. ಈ ಪವಿತ್ರ ಸ್ಥಳ ಈಗ ವಿವಾದಿತ ಜಾಗವಾಗಿ ಬಿಟ್ಟಿದೆ. ಮುಜಾವರಿಂದಲೇ ಪೂಜೆಗೆ ಮುಸ್ಲಿಮರ ಆಗ್ರಹ. ಬಾಬಾ ಬುಡನ್ಗಿರಿ ಇನಾಂ ದತ್ತಾತ್ರೇಯ ಪೀಠದ ಪೂಜಾ ಕೈಂಕರ್ಯಕ್ಕಾಗಿ ಮುಜಾವರ್ ನೇಮಕನನ್ನ ಪ್ರಶ್ನಿಸಿ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಸರ್ಕಾರವೇ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಿ ಅಂತ ಕೋರ್ಟ್ ಹೇಳಿತ್ತು. ಕೋರ್ಟ್ ಹೇಳಿದಂತೆ ಈಗಾಗಲೇ ಸರ್ಕಾರ ಸಭೆ ನಡೆಸಿದೆ. ಇದೀಗ ಮತ್ತೆ ಮುಜಾವರ್ ನೇತೃತ್ವದಲ್ಲಿ ಪೂಜಾ ವಿಧಾನ ನಡೆಯಬೇಕು ಅಂತ ಮುಸ್ಲಿಂ ಆಗ್ರಹಿಸಿದ್ದಾರೆ. ಎಲ್ಲ ಧರ್ಮದವರು ಯಾರೇ ಬರಲಿ, ಎಲ್ಲ ಧರ್ಮದವರಿಗೆ ಅವರಿಗೆ ಪೂಜೆಗೆ ಅವಕಾಶ ಕೊಟ್ಟು ಅವರಿಗೆ ಏನು ಪ್ರಸಾದ ಆಗಲಿ ಏನೇ ಆಗಲಿ ಅವರಿಗೆ ಹಂಚೋದು ಕೆಲಸ ಎಲ್ಲ ಮುಜಾವರ್ ಕಡೆಯಿಂದನೂ ನಡೀತಾ ಬಂದಿತ್ತು. ಅಂದ ಕಾಲದಿಂದನೂ ಅದು ನಡೀತಾ ಬಂದಿದೆ. ಅದೇ ಮುಂದುವರಿಬೇಕಂತ ಹೇಳಿಬಿಟ್ಟು ನಮ್ಮ ನಿಲುವು. ಈ ಹಿಂದೆಯೂ ಇಲ್ಲಿ ಮುಜಾವರ್ ಅವರೇ ಪೂಜೆ ಮಾಡ್ತಿದ್ರಂತೆ. ಹೀಗಾಗಿ ಮುಜಾವರ್ ನೇತೃತ್ವದಲ್ಲೇ ಎಲ್ಲವೂ ನಡೆಯಬೇಕಂತ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ಅಲ್ಲಿ ಮಸೀದಿ ಇತ್ತು, ನಮಾಜ್ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಈಗ ನಮ್ಮಲ್ಲಿ ನಮಾಜ್ ಮಾಡ್ಕೊಂಡು ನಾವು ಫಾತ್ಯ ಮಾಡೋಕ್ಕಿರೋದು. ಈಗ ಅಲ್ಲಿ ಇವ್ರ ಸರ್ಕಾರ ಹಿಂದಿನ ಸರ್ಕಾರದಲ್ಲೇ ಹೇಳಿದ್ದಾರೆ ಅಲ್ಲಿ ಫಾತ್ಯ ಮಾಡಿ ಯಾರು ಮುಜಾವರು ನಮಾಜ್ ಮಾಡ್ಕೊಂಡು ಮಾಡಿ, ನಮಾಜ್ ಮಾಡೋ ಅವಕಾಶ ಕೊಟ್ಟಿಯಾರ. మరి ಯಾವ ರೀತಿ ಇವರು ನಮಗೆ ಕಡೆಗಣಿಸಿದ್ದಾರೆ? ಗೃಹ ಸಚಿವರ ಸಭೆಯ ನಂತರವೂ ಮುಸ್ಲಿಮರು ಮುಜಾವರ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ವರದಿ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ದತ್ತಪೀಠ ವಿವಾದ ಇತ್ಯರ್ಥಕ್ಕೆ ಸರ್ಕಾರ ಸಭೆಯನ್ನ ನಡೆಸಿದೆ. ಕೋರ್ಟ್ ಸೂಚನೆಯಂತೆ ಮೀಟಿಂಗ್ ಕೂಡ ನಡೆದಿದೆ. ಸಭೆಯ ನಂತರವೂ ಕೂಡ ಮುಜಾವರ್ ನೇತೃತ್ವದಲ್ಲಿಯೇ ಪೂಜೆ ನಡೆಯಬೇಕು ಅಂತ ಮುಸ್ಲಿಮರು ಆಗ್ರಹಿಸಿದ್ದಾರೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಚಿಕ್ಕಮಗಳೂರಿನಲ್ಲಿರುವ ಎರಡು ಧರ್ಮಗಳ ಧಾರ್ಮಿಕ ಸ್ಥಳ, ಭಾವೈಕ್ಯತೆಗೆ ಸಾಕ್ಷಿಯಾಗಿರುವ ಜಾಗ. ಈ ಪವಿತ್ರ ಸ್ಥಳ ಈಗ ವಿವಾದಿತ ಜಾಗವಾಗಿ ಬಿಟ್ಟಿದೆ. ಮುಜಾವರಿಂದಲೇ ಪೂಜೆಗೆ ಮುಸ್ಲಿಮರ ಆಗ್ರಹ. ಬಾಬಾ ಬುಡನ್ಗಿರಿ ಇನಾಂ ದತ್ತಾತ್ರೇಯ ಪೀಠದ ಪೂಜಾ ಕೈಂಕರ್ಯಕ್ಕಾಗಿ ಮುಜಾವರ್ ನೇಮಕನನ್ನ ಪ್ರಶ್ನಿಸಿ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಸರ್ಕಾರವೇ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಿ ಅಂತ ಕೋರ್ಟ್ ಹೇಳಿತ್ತು. ಕೋರ್ಟ್ ಹೇಳಿದಂತೆ ಈಗಾಗಲೇ ಸರ್ಕಾರ ಸಭೆ ನಡೆಸಿದೆ. ಇದೀಗ ಮತ್ತೆ ಮುಜಾವರ್ ನೇತೃತ್ವದಲ್ಲಿ ಪೂಜಾ ವಿಧಾನ ನಡೆಯಬೇಕು ಅಂತ ಮುಸ್ಲಿಂ ಆಗ್ರಹಿಸಿದ್ದಾರೆ. ಎಲ್ಲ ಧರ್ಮದವರು ಯಾರೇ ಬರಲಿ, ಎಲ್ಲ ಧರ್ಮದವರಿಗೆ ಅವರಿಗೆ ಪೂಜೆಗೆ ಅವಕಾಶ ಕೊಟ್ಟು ಅವರಿಗೆ ಏನು ಪ್ರಸಾದ ಆಗಲಿ ಏನೇ ಆಗಲಿ ಅವರಿಗೆ ಹಂಚೋದು ಕೆಲಸ ಎಲ್ಲ ಮುಜಾವರ್ ಕಡೆಯಿಂದನೂ ನಡೀತಾ ಬಂದಿತ್ತು. ಅಂದ ಕಾಲದಿಂದನೂ ಅದು ನಡೀತಾ ಬಂದಿದೆ. ಅದೇ ಮುಂದುವರಿಬೇಕಂತ ಹೇಳಿಬಿಟ್ಟು ನಮ್ಮ ನಿಲುವು. ಈ ಹಿಂದೆಯೂ ಇಲ್ಲಿ ಮುಜಾವರ್ ಅವರೇ ಪೂಜೆ ಮಾಡ್ತಿದ್ರಂತೆ. ಹೀಗಾಗಿ ಮುಜಾವರ್ ನೇತೃತ್ವದಲ್ಲೇ ಎಲ್ಲವೂ ನಡೆಯಬೇಕಂತ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ಅಲ್ಲಿ ಮಸೀದಿ ಇತ್ತು, ನಮಾಜ್ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಈಗ ನಮ್ಮಲ್ಲಿ ನಮಾಜ್ ಮಾಡ್ಕೊಂಡು ನಾವು ಫಾತ್ಯ ಮಾಡೋಕ್ಕಿರೋದು. ಈಗ ಅಲ್ಲಿ ಇವ್ರ ಸರ್ಕಾರ ಹಿಂದಿನ ಸರ್ಕಾರದಲ್ಲೇ ಹೇಳಿದ್ದಾರೆ ಅಲ್ಲಿ ಫಾತ್ಯ ಮಾಡಿ ಯಾರು ಮುಜಾವರು ನಮಾಜ್ ಮಾಡ್ಕೊಂಡು ಮಾಡಿ, ನಮಾಜ್ ಮಾಡೋ ಅವಕಾಶ ಕೊಟ್ಟಿಯಾರ. మరి ಯಾವ ರೀತಿ ಇವರು ನಮಗೆ ಕಡೆಗಣಿಸಿದ್ದಾರೆ? ಗೃಹ ಸಚಿವರ ಸಭೆಯ ನಂತರವೂ ಮುಸ್ಲಿಮರು ಮುಜಾವರ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ವರದಿ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ದತ್ತಪೀಠ ವಿವಾದ ಇತ್ಯರ್ಥಕ್ಕೆ ಸರ್ಕಾರ ಸಭೆಯನ್ನ ನಡೆಸಿದೆ. ಕೋರ್ಟ್ ಸೂಚನೆಯಂತೆ ಮೀಟಿಂಗ್ ಕೂಡ ನಡೆದಿದೆ. ಸಭೆಯ ನಂತರವೂ ಕೂಡ ಮುಜಾವರ್ ನೇತೃತ್ವದಲ್ಲಿಯೇ ಪೂಜೆ ನಡೆಯಬೇಕು ಅಂತ ಮುಸ್ಲಿಮರು ಆಗ್ರಹಿಸಿದ್ದಾರೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಚಿಕ್ಕಮಗಳೂರಿನಲ್ಲಿರುವ ಎರಡು ಧರ್ಮಗಳ ಧಾರ್ಮಿಕ ಸ್ಥಳ, ಭಾವೈಕ್ಯತೆಗೆ ಸಾಕ್ಷಿಯಾಗಿರುವ ಜಾಗ. ಈ ಪವಿತ್ರ ಸ್ಥಳ ಈಗ ವಿವಾದಿತ ಜಾಗವಾಗಿ ಬಿಟ್ಟಿದೆ. ಮುಜಾವರಿಂದಲೇ ಪೂಜೆಗೆ ಮುಸ್ಲಿಮರ ಆಗ್ರಹ. ಬಾಬಾ ಬುಡನ್ಗಿರಿ ಇನಾಂ ದತ್ತಾತ್ರೇಯ ಪೀಠದ ಪೂಜಾ ಕೈಂಕರ್ಯಕ್ಕಾಗಿ ಮುಜಾವರ್ ನೇಮಕನನ್ನ ಪ್ರಶ್ನಿಸಿ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಸರ್ಕಾರವೇ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಿ ಅಂತ ಕೋರ್ಟ್ ಹೇಳಿತ್ತು. ಕೋರ್ಟ್ ಹೇಳಿದಂತೆ ಈಗಾಗಲೇ ಸರ್ಕಾರ ಸಭೆ ನಡೆಸಿದೆ. ಇದೀಗ ಮತ್ತೆ ಮುಜಾವರ್ ನೇತೃತ್ವದಲ್ಲಿ ಪೂಜಾ ವಿಧಾನ ನಡೆಯಬೇಕು ಅಂತ ಮುಸ್ಲಿಂ ಆಗ್ರಹಿಸಿದ್ದಾರೆ.
ಎಲ್ಲ ಧರ್ಮದವರು ಯಾರೇ ಬರಲಿ ಎಲ್ಲ ಧರ್ಮದವರಿಗೆ ಅವರಿಗೆ ಪೂಜೆಗೆ ಅವಕಾಶ ಕೊಟ್ಟು ಅವರಿಗೆ ಏನು ಪ್ರಸಾದ ಆಗಲಿ ಏನೇ ಆಗಲಿ ಅವರಿಗೆ ಹಂಚೋದು ಕೆಲಸ ಎಲ್ಲ ಮುಜಾವರ್ ಕಡೆಯಿಂದನೂ ನಡೀತಾ ಬಂದಿತ್ತು. ಅಂದ ಕಾಲದಿಂದನೂ ಅದು ನಡೀತಾ ಬಂದಿದೆ. ಅದೇ ಮುಂದುವರಿಬೇಕಂತ ಹೇಳಿಬಿಟ್ಟು ನಮ್ಮ ನಿಲುವು. ಈ ಹಿಂದೆಯೂ ಇಲ್ಲಿ ಮುಜಾವರ್ ಅವರೇ ಪೂಜೆ ಮಾಡ್ತಿದ್ರಂತೆ. ಹೀಗಾಗಿ ಮುಜಾವರ್ ನೇತೃತ್ವದಲ್ಲೇ ಎಲ್ಲವೂ ನಡೆಯಬೇಕಂತ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ಅಲ್ಲಿ ಮಸೀದಿ ಇತ್ತು, ನಮಾಜ್ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಈಗ ನಮ್ಮಲ್ಲಿ ನಮಾಜ್ ಮಾಡ್ಕೊಂಡು ನಾವು ಫಾತೆ ಮಾಡೋಕ್ಕಿರೋದು. ಈಗ ಅಲ್ಲಿ ಇವ್ರ ಸರ್ಕಾರ ಹಿಂದಿನ ಸರ್ಕಾರದಲ್ಲೇ ಹೇಳಿದ್ದಾರೆ ಅಲ್ಲಿ ಫಾತಿಯಾ ಮಾಡಿ ಯಾರು ಮುಜಾವರು ನಮಾಜ್ ಮಾಡ್ಕೊಂಡು ಮಾಡಿ ನಮಾಜ್ ಮಾಡೋ ಅವಕಾಶ ಕೊಟ್ಟಿಯಾರ. మరి ಯಾವ ರೀತಿ ಇವರು ನಮಗೆ ಕಡೆಗಣಿಸಿದ್ದಾರೆ? ಗೃಹ ಸಚಿವರ ಸಭೆಯ ನಂತರವೂ ಮುಸ್ಲಿಮರು ಮುಜಾವರ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ವರದಿ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ದತ್ತಪೀಠ ವಿವಾದ ಇತ್ಯರ್ಥಕ್ಕೆ ಸರ್ಕಾರ ಸಭೆಯನ್ನ ನಡೆಸಿದೆ. ಕೋರ್ಟ್ ಸೂಚನೆಯಂತೆ ಮೀಟಿಂಗ್ ಕೂಡ ನಡೆದಿದೆ. ಸಭೆಯ ನಂತರವೂ ಕೂಡ ಮುಜಾವರ್ ನೇತೃತ್ವದಲ್ಲಿಯೇ ಪೂಜೆ ನಡೆಯಬೇಕು ಅಂತ ಮುಸ್ಲಿಮರು ಆಗ್ರಹಿಸಿದ್ದಾರೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಚಿಕ್ಕಮಗಳೂರಿನಲ್ಲಿರುವ 2 ಧರ್ಮಗಳ ಧಾರ್ಮಿಕ ಸ್ಥಳ, ಭಾವೈಕ್ಯತೆಗೆ ಸಾಕ್ಷಿಯಾಗಿರುವ ಜಾಗ. ಈ ಪವಿತ್ರ ಸ್ಥಳ ಈಗ ವಿವಾದಿತ ಜಾಗವಾಗಿ ಬಿಟ್ಟಿದೆ. ಮುಜಾವರಿಂದಲೇ ಪೂಜೆಗೆ ಮುಸ್ಲಿಮರ ಆಗ್ರಹ. ಬಾಬಾ ಬುಡನ್ಗಿರಿ ಇನಾಮ್ ದತ್ತಾತ್ರೇಯ ಪೀಠದ ಪೂಜಾ ಕೈಂಕರ್ಯಕ್ಕಾಗಿ ಮುಜಾವರ್ ನೇಮಕನನ್ನ ಪ್ರಶ್ನಿಸಿ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಸರ್ಕಾರವೇ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಿ ಅಂತ ಕೋರ್ಟ್ ಹೇಳಿತ್ತು. ಕೋರ್ಟ್ ಹೇಳಿದಂತೆ ಈಗಾಗಲೇ ಸರ್ಕಾರ ಸಭೆ ನಡೆಸಿದೆ. ಇದೀಗ ಮತ್ತೆ ಮುಜಾವರ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನ ನಡೆಯಬೇಕು ಅಂತ ಮುಸ್ಲಿಂ ಆಗ್ರಹಿಸಿದ್ದಾರೆ. ಎಲ್ಲ ಧರ್ಮದವರು ಯಾರೇ ಬರಲಿ ಎಲ್ಲ ಧರ್ಮದವರಿಗೆ ಅವರಿಗೆ ಪೂಜೆಗೆ ಅವಕಾಶ ಕೊಟ್ಟು ಅವರಿಗೆ ಏನು ಪ್ರಸಾದ ಆಗಲಿ ಏನೇ ಆಗಲಿ ಅವರಿಗೆ ಹಂಚೋದು ಕೆಲಸ ಎಲ್ಲ ಮುಜಾವರ್ ಕಡೆಯಿಂದನೂ ನಡೀತಾ ಬಂದಿತ್ತು. ಅಂದ ಕಾಲದಿಂದನೂ ಅದು ನಡೀತಾ ಬಂದಿದೆ. ಅದೇ ಮುಂದುವರಿಬೇಕಂತ ಹೇಳಿಬಿಟ್ಟು ನಮ್ಮ ನಿಲುವು. ಈ ಹಿಂದೆಯೂ ಇಲ್ಲಿ ಮುಜಾವರ್ ಅವರೇ ಪೂಜೆ ಮಾಡ್ತಿದ್ರಂತೆ. ಹೀಗಾಗಿ ಮುಜಾವರ್ ನೇತೃತ್ವದಲ್ಲೇ ಎಲ್ಲವೂ ನಡೆಯಬೇಕಂತ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ಅಲ್ಲಿ ಮಸೀದಿ ಇತ್ತು, ನಮಾಜ್ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಈಗ ನಮ್ಮಲ್ಲಿ ನಮಾಜ್ ಮಾಡ್ಕೊಂಡು ನಾವು ಫಾತೆ ಮಾಡೋಕ್ಕಿರೋದು. ಈಗ ಅಲ್ಲಿ ಇವ್ರ ಸರ್ಕಾರ ಹಿಂದಿನ ಸರ್ಕಾರದಲ್ಲೇ ಹೇಳಿದ್ದಾರೆ ಅಲ್ಲಿ ಫಾತಿಯಾ ಮಾಡಿ ಯಾರು ಮುಜಾವರು ನಮಾಜ್ ಮಾಡ್ಕೊಂಡು ಮಾಡಿ ನಮಾಜ್ ಮಾಡೋ ಅವಕಾಶ ಕೊಟ್ಟಿಯಾರ. మరి ಯಾವ ರೀತಿ ಇವರು ನಮಗೆ ಕಡೆಗಣಿಸಿದ್ದಾರೆ? ಗೃಹ ಸಚಿವರ ಸಭೆಯ ನಂತರವೂ ಮುಸ್ಲಿಮರು ಮುಜಾವರ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ವರದಿ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ದತ್ತಪೀಠ ವಿವಾದ ಇತ್ಯರ್ಥಕ್ಕೆ ಸರ್ಕಾರ ಸಭೆಯನ್ನ ನಡೆಸಿದೆ. ಕೋರ್ಟ್ ಸೂಚನೆಯಂತೆ ಮೀಟಿಂಗ್ ಕೂಡ ನಡೆದಿದೆ. ಸಭೆಯ ನಂತರವೂ ಕೂಡ ಮುಜಾವರ್ ನೇತೃತ್ವದಲ್ಲಿಯೇ ಪೂಜೆ ನಡೆಯಬೇಕು ಅಂತ ಮುಸ್ಲಿಮರು ಆಗ್ರಹಿಸಿದ್ದಾರೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಚಿಕ್ಕಮಗಳೂರಿನಲ್ಲಿರುವ 2 ಧರ್ಮಗಳ ಧಾರ್ಮಿಕ ಸ್ಥಳ, ಭಾವೈಕ್ಯತೆಗೆ ಸಾಕ್ಷಿಯಾಗಿರುವ ಜಾಗ. ಈ ಪವಿತ್ರ ಸ್ಥಳ ಈಗ ವಿವಾದಿತ ಜಾಗವಾಗಿ ಬಿಟ್ಟಿದೆ. ಮುಜಾವರಿಂದಲೇ ಪೂಜೆಗೆ ಮುಸ್ಲಿಮರ ಆಗ್ರಹ. ಬಾಬಾ ಬುಡನ್ಗಿರಿ ಇನಾಮ್ ದತ್ತಾತ್ರೇಯ ಪೀಠದ ಪೂಜಾ ಕೈಂಕರ್ಯಕ್ಕಾಗಿ ಮುಜಾವರ್ ನೇಮಕನನ್ನ ಪ್ರಶ್ನಿಸಿ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಸರ್ಕಾರವೇ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಿ ಅಂತ ಕೋರ್ಟ್ ಹೇಳಿತ್ತು. ಕೋರ್ಟ್ ಹೇಳಿದಂತೆ ಈಗಾಗಲೇ ಸರ್ಕಾರ ಸಭೆ ನಡೆಸಿದೆ. ಇದೀಗ ಮತ್ತೆ ಮುಜಾವರ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನ ನಡೆಯಬೇಕು ಅಂತ ಮುಸ್ಲಿಂ ಆಗ್ರಹಿಸಿದ್ದಾರೆ. ಎಲ್ಲ ಧರ್ಮದವರು ಯಾರೇ ಬರಲಿ ಎಲ್ಲ ಧರ್ಮದವರಿಗೆ ಅವರಿಗೆ ಪೂಜೆಗೆ ಅವಕಾಶ ಕೊಟ್ಟು ಅವರಿಗೆ ಏನು ಪ್ರಸಾದ ಆಗಲಿ ಏನೇ ಆಗಲಿ ಅವರಿಗೆ ಹಂಚೋದು ಕೆಲಸ ಎಲ್ಲ ಮುಜಾವರ್ ಕಡೆಯಿಂದನೂ ನಡೀತಾ ಬಂದಿತ್ತು. ಅಂದ ಕಾಲದಿಂದನೂ ಅದು ನಡೀತಾ ಬಂದಿದೆ. ಅದೇ ಮುಂದುವರಿಬೇಕಂತ ಹೇಳಿಬಿಟ್ಟು ನಮ್ಮ ನಿಲುವು. ಈ ಹಿಂದೆಯೂ ಇಲ್ಲಿ ಮುಜಾವರ್ ಅವರೇ ಪೂಜೆ ಮಾಡ್ತಿದ್ರಂತೆ. ಹೀಗಾಗಿ ಮುಜಾವರ್ ನೇತೃತ್ವದಲ್ಲೇ ಎಲ್ಲವೂ ನಡೆಯಬೇಕಂತ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ಅಲ್ಲಿ ಮಸೀದಿ ಇತ್ತು, ನಮಾಜ್ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಈಗ ನಮ್ಮಲ್ಲಿ ನಮಾಜ್ ಮಾಡ್ಕೊಂಡು ನಾವು ಫಾತೆ ಮಾಡೋಕ್ಕಿರೋದು. ಈಗ ಅಲ್ಲಿ ಇವ್ರ ಸರ್ಕಾರ ಹಿಂದಿನ ಸರ್ಕಾರದಲ್ಲೇ ಹೇಳಿದ್ದಾರೆ ಅಲ್ಲಿ ಫಾತಿಯಾ ಮಾಡಿ ಯಾರು ಮುಜಾವರು ನಮಾಜ್ ಮಾಡ್ಕೊಂಡು ಮಾಡಿ ನಮಾಜ್ ಮಾಡೋ ಅವಕಾಶ ಕೊಟ್ಟಿಯಾರ. మరి ಯಾವ ರೀತಿ ಇವರು ನಮಗೆ ಕಡೆಗಣಿಸಿದ್ದಾರೆ? ಗೃಹ ಸಚಿವರ ಸಭೆಯ ನಂತರವೂ ಮುಸ್ಲಿಮರು ಮುಜಾವರ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ವರದಿ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.